ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ, ಬಿಕಾಮ್ ಫಸ್ಟ್ ಸೆಮ್, ಫೈನಾನ್ಷಿಯಲ್ ಅಕೌಂಟಿಂಗ್ 2023 ಇಯರ್ ಕ್ವೆಶ್ಚನ್ ಪೇಪರ್. ಸೆಕ್ಷನ್ ಎದಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿ 2 ಮಾರ್ಕ್ಸ್ಗೆ. ಸ್ಟೇಟ್ ದ ಅಡ್ವಾಂಟೇಜ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಇದು ಫಸ್ಟ್ ಕ್ವಶನ್. ನೆಕ್ಸ್ಟು ಗಿವ್ ಎನಿ 4 ಎಕ್ಸಾಂಪಲ್ಸ್ ಆಫ್ ಪ್ರೊಫೆಷನ್, ಇದು ಸೆಕೆಂಡ್ ಕ್ವಶನು. ನೆಕ್ಸ್ಟ್ ಕ್ವಶನ್ ನೋಡಿ, ವೈ ದ ಡೆಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫಿಯರ್ಸ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪರ್ಮ್ ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಟೈಪ್ಸ್ ಆಫ್ ರಾಯಲ್ಟಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರೊಫೆಷನ್. ಸೊ ಇವು ಸೆಕ್ಷನ್ ಎದಲ್ಲಿವೆ. ನೆಕ್ಸ್ಟ್ ಸೆಕ್ಷನ್ ಬಿದಲ್ಲಿ ಅಸರ್ಟೈನ್ ಟೋಟಲ್ ಸೇಲ್ಸ್ ಫ್ರಾಮ್ ದ ಫಾಲೋವಿಂಗ್. ಸೊ ಈ ಕ್ವಶನ್ ಏನಿದೆಯಲ್ಲ, ಇದು ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಆ ಒಂದು ಯೂನಿಟ್ನಿಂದ ಈ ಕ್ವಶನ್ಸ್ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಆಫ್ ಪ್ರೊಫೆಷನ್. ಸೊ ಇದನ್ನ ಕ್ವಶನ್ ನಂಬರ್ 3 ಇದೆಯಲ್ಲ, ಇದನ್ನು ಕ್ವಶನ್ ನಂಬರ್ 3 ಅಕೌಂಟ್ಸ್ ಫಾರ್ ಪ್ರೊಫೆಷನಲ್. ಸೊ ಆ ಒಂದು ಯೂನಿಟ್ನಿಂದ ಈ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಸೊ ಇದನ್ನು ರಾಯಲ್ಟಿ ಅಕೌಂಟ್ಸ್ ಮೇಲೆ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 4 ರಾಯಲ್ಟಿ ಅಕೌಂಟ್ಸ್ ಮೇಲೆ ಕ್ವಶನ್ ಇದೆ, ಇದು 5 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಿಪೇರ್ ಕ್ರಾಪ್ ಅಕೌಂಟ್ ಫ್ರಾಮ್ ದ ಫಾಲೋವಿಂಗ್. ಸೊ ಕ್ವಶನ್ ನಂಬರ್ 5. ಸೊ ಇದನ್ನು ಪರ್ಮ್ ಅಕೌಂಟ್ಸ್ ಮೇಲೆ ಕೇಳಿದ್ದಾರೆ, ಇದು 5 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 6, ಎ ಫೈರ್ ಆಕರ್ಡ್ ಇನ್ ದ ಪ್ರಿಮೈಸಿಸ್. ಸೊ ಇದು ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್ಸ್. ಈ ಯೂನಿಟ್ದಿಂದ ಇದನ್ನು ಕೇಳಿದ್ದಾರೆ. ಪ್ರಿಪೇರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ದ ಅಮೌಂಟ್ ಟು ಬಿ ಪ್ರೆಸೆಂಟೆಡ್ ಟು ದ ಇನ್ಶೂರೆನ್ಸ್ ಕಂಪನಿ ಇನ್ ರಿಸ್ಪೆಕ್ಟ್ ಆಫ್ ಲಾಸ್ ಬೈ ಫೈರ್. ಸೊ ಇದು ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್ನಿಂದ ಕೇಳಿದ್ದಾರೆ, ಇದು 5 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟು ಸೆಕ್ಷನ್ ಸಿ 10 ಮಾರ್ಕ್ಸ್ ಕ್ವಶನ್ಸ್. ಕ್ವಶನ್ ನಂಬರ್ 7 ಇದೆಯಲ್ಲ, ಈ ಕ್ವಶನು ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ ಮೇಲೆ ಈ ಕ್ವಶನ್ ಆ ಒಂದು ಯೂನಿಟ್ದಿಂದ ಬಂದಿದೆ. ಇಲ್ಲಿ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಯಾವ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ, ಯಾವ ಇನ್ಫಾರ್ಮೇಷನ್ ಅವೈಲೇಬಲ್ ಇಲ್ಲ, ಒಂದು ಸೆಕೆಂಡ್ ರೀಚೆಕ್ ಮಾಡಿ ನಂತರ ಪ್ರಿಪೇರ್ ಮಾಡಬೇಕು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟರೆ ಅಂದರೆ ನೆಸಸರಿ ಇಲ್ಲ, ಬಟ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಸೊ ಅದಕ್ಕಾಗಿ ಪಾಯಿಂಟ್ ಔಟ್ ಮಾಡಬೇಕು. ಕ್ರೆಡಿಟರ್ಸ್ ಅಕೌಂಟ್, ಕ್ರೆಡಿಟ್ ಪರ್ಚೇಜಸ್, ಸೊ ಅದಕ್ಕೆ ಕೂಡ ಪಾಯಿಂಟ್ ಔಟ್ ಮಾಡಬೇಕು. ಸೊ ಪಾಯಿಂಟ್ ಔಟ್ ಮಾಡಬೇಕು. ಟೋಟಲ್ ಆಗಿ P&L ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟು ಫೈನಲ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 8. ಸೊ ಈ ಕ್ವಶನ್ ನಂಬರ್ 8ಅಲ್ಲಿ ಆ್ಯಕ್ಚುಲಾಗಿ ಇದು ಕ್ವಶನು ರಾಯಲ್ಟಿ ಅಕೌಂಟ್ಸಿಂದ ಕೇಳಿದ್ದಾರೆ, ಇದು ಕೂಡ 10 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಏನು ಮಾಡಬೇಕು, ಪ್ರಿಪೇರ್ ರಾಯಲ್ಟಿ ಪೇಬಲ್ ಚಾರ್ಟ್, ಒಂದು ರಾಯಲ್ಟಿ ಪೇಬಲ್ ಚಾರ್ಟ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಅಕೌಂಟ್, ಒಂದು ಲ್ಯಾಂಡ್ ಲಾರ್ಡ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಇದು ಕ್ವಶನ್ ನಂಬರ್ 8 ರಾಯಲ್ಟಿ ಅಕೌಂಟ್. ನೆಕ್ಸ್ಟು ಕ್ವಶನ್ ನಂಬರ್ 9 ಇದೆ ನೋಡಿ. 9ಅಲ್ಲಿ ಕ್ವಶನ್ ನಂಬರ್ 9, ಪ್ರಿಪೇರ್ ಕ್ರಾಪ್ ಅಕೌಂಟ್ ಆ್ಯಂಡ್ ಲೈವ್ ಸ್ಟಾಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಕ್ವಶನ್ ನಂಬರ್ 9 ಇದು ಪರ್ಮ್ ಅಕೌಂಟ್ ಮೇಲೆ ಇದೆ ಕ್ವಶನು. ಇದಕ್ಕೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೂಡ ಇದೆ ನೋಡಿ. ಒನ್ಸ್ ಅಗೇನ್ ಇನ್ನೊಮ್ಮೆ ಕ್ವಶನ್ ನೋಡಿ. ಕ್ವಶನ್ ನಂಬರ್ 9
ಎಡಿಷನಲ್ ಇನ್ಫಾರ್ಮೇಷನ್ ಕೂಡ ಇದೆ. ನೆಕ್ಸ್ಟು ಕ್ವಶನ್ ನಂಬರ್ 10. ಸೊ ಇದು ಅಕೌಂಟ್ಸ್ ಫಾರ್ ಪ್ರೊಫೆಷನಲ್ ಮೇಲಿದೆ ಈ ಕ್ವಶನು, ಇದನ್ನು ನೋಡಿ. ಇದಕ್ಕೆ ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಇದೆ, ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಡಿಷನಲ್ ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್ ಇದೆ ಸೆಕ್ಷನ್ ಡಿ. ಇದು ಕೂಡ ರಾಯಲ್ಟಿ ಅಕೌಂಟ್ಸ್ ಮೇಲಿದೆ, ಬಟ್ ಇಲ್ಲಿ ಕೇಸಸ್ ಕೊಟ್ಟಿದ್ದಾರೆ ನೋಡಿ. ಕೇಸ್ 1 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಬೇಕಾದ್ರೆ ಫಸ್ಟ್ ಕೇಸಲ್ಲಿ ಫಸ್ಟ್ 2 ಇಯರ್ಸಲ್ಲಿ ರಿಕವರಿ ಮಾಡಬೇಕು ಏನಾದರೂ ಶಾರ್ಟ್ ವರ್ಕಿಂಗ್ಸ್ ಇದ್ದರೆ. ಸೆಕೆಂಡ್ ಕೇಸಲ್ಲಿ ಶಾರ್ಟ್ ವರ್ಕಿಂಗ್ ಏನಾದರೂ ಇದ್ದರೆ ಅದನ್ನು ನೆಕ್ಸ್ಟ್ 3 ಇಯರ್ಸಲ್ಲಿ ರಿಕವರಿ ಮಾಡಬೇಕು. ರಾಯಲ್ಟಿ ಪೇಬಲ್ ಚಾರ್ಟು ಕೇಸ್ 1ಗೂ ಹಾಕಬೇಕು, ಕೇಸ್ ಬಿಗೂ ಹಾಕಬೇಕು. ಅಂದರೆ ಕೇಸ್ ಎಗೂ ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಬೇಕು, ಕೇಸ್ ಬಿ ಕೂಡ ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಬೇಕು. ನಂತರ ಪ್ರಿಪೇರ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಇನ್ ದ ಬೋತ್ ಕೇಸಸ್, ಎರಡು ಕೂಡ ಎ ಮತ್ತು ಬಿ ಶಾರ್ಟ್ ವರ್ಕಿಂಗ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಇಲ್ಲೇ ನಾವು ಲ್ಯಾಂಡ್ಲಾರ್ಡ್ ಅಕೌಂಟ ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡೋದು ನೆಸಸರಿ ಇಲ್ಲ, ಬಟ್ ನಾವೇನು ಪ್ರಿಪೇರ್ ಮಾಡಬೇಕಂದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಇನ್ ಬೋತ್ ಕೇಸಸ್ ಅಂತ ಹೇಳ್ತಾರೆ. ಸೊ ಇದು 2023 ಇಯರಲ್ಲಿ ಈ ಥರ ಕ್ವಶನ್ ಪೇಪರ್ ಇದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ.